ಭಾರತದ ಪ್ರಧಾನಿ ನರೇಂದ್ರ ಮೋದಿಯವರು ದೇಶ ವಿದೇಶಗಳಿಗೆ ಸಂಚರಿಸುವಾಗ ಬಳಸುವ ಆ ಒಂದು ವಿಮಾನ ಬರೀ ಆಕಾಶದಲ್ಲಿ ಹಾರುವ ಹಕ್ಕಿಯಲ್ಲ, ಅದು ಅಕ್ಷರಶಃ ಭಾರತದ ಶಕ್ತಿಯ ಸಂಕೇತ. ನಾವೆಲ್ಲ ಸಾಮಾನ್ಯ ವಿಮಾನಗಳಲ್ಲಿ ಹೋಗುವಾಗ ಲಗೇಜ್ ತೂಕ ಅಥವಾ ಸೀಟಿನ ಬಗ್ಗೆ ಯೋಚನೆ ಮಾಡ್ತೇವೆ. ಆದರೆ ಈ ಏರ್ ಇಂಡಿಯಾ 1 ಅಥವಾ ಬೋಯಿಂಗ್ 777-300ER ವಿಮಾನದ ಕಥೆಯೇ ಬೇರೆ. ಸಾವಿರಾರು ಕೋಟಿ ರೂಪಾಯಿ ಬೆಲೆ ಬಾಳುವ ಈ ವಿಮಾನವನ್ನು ಕೇವಲ ಪ್ರಧಾನಿಯವರ ಐಷಾರಾಮಿ ಜೀವನಕ್ಕಾಗಿ ಮಾಡಿದ್ದಲ್ಲ, ಬದಲಿಗೆ ದೇಶದ ಅತಿದೊಡ್ಡ ನಾಯಕನ ಸುರಕ್ಷತೆ ಮತ್ತು ಯಾವುದೇ ಸಂದರ್ಭದಲ್ಲೂ ಅವರು ದೇಶದೊಂದಿಗೆ ಸಂಪರ್ಕದಲ್ಲಿ ಇರಲಿ ಎಂಬ ಕಾರಣಕ್ಕೆ ಇದನ್ನು ವಿನ್ಯಾಸಗೊಳಿಸಲಾಗಿದೆ. ಸುಮಾರು 8,400 ಕೋಟಿ ರೂಪಾಯಿಗಳ ಬಜೆಟ್ನಲ್ಲಿ ತಯಾರಾಗಿರುವ ಈ 2 ವಿಮಾನಗಳು ಭಾರತಕ್ಕೆ ಬಂದಾಗ ಇಡೀ ವಿಶ್ವವೇ ಬೆರಗಾಗಿ ನೋಡಿತ್ತು. ಟ್ರಂಪ್ ಬಳಸುವ ವಿಮಾನ 50 ವರ್ಷ ಹಳೆಯದ್ದು, ಆದರೆ ಮೋದಿ ಬಳಸುವ ವಿಮಾನ ಟ್ರಂಪ್, ಪುಟಿನ್ ಬಳಸುವ ವಿಮಾನಕ್ಕಿಂತ ಒಂದು ಹೆಜ್ಜೆ ಮುಂದೆನೇ ಇದೆ. ಒಂದು ವಿಮಾನಕ್ಕೆ ಅಂದಾಜು ಬೆಲೆ 2,600 ಕೋಟಿ ರೂಪಾಯಿಗಳು. ರಕ್ಷಣಾ ವ್ಯವಸ್ಥೆ, ಅತ್ಯಾಧುನಿಕ ಭದ್ರತಾ ವ್ಯವಸ್ಥೆಗಳಿಗಾಗಿ ತಲಾ 1,350 ಕೋಟಿ ರೂಪಾಯಿಗಳು, ತುರ್ತು ಸಂದರ್ಭಗಳಿಗಾಗಿ ಇರಿಸಲಾಗುವ ಬಿಡಿ ಇಂಜಿನ್ ವೆಚ್ಚ 782 ಕೋಟಿ ರೂಪಾಯಿಗಳು, ವಿಮಾನದ ಒಳಾಂಗಣ ವಿನ್ಯಾಸ ಮತ್ತು ವಿಶೇಷ ಸೌಲಭ್ಯಗಳಿಗಾಗಿ ಆಗಿರುವ ಖರ್ಚು 942 ಕೋಟಿ ರೂಪಾಯಿಗಳು. ಈ ವಿಶೇಷ ವಿಮಾನಗಳ ಅಂತಿಮ ಅಂದಾಜು ಬೆಲೆ 8,458 ಕೋಟಿ ರೂಪಾಯಿಗಳಾಗುತ್ತದೆ ಅಂತ ವರದಿ ತಿಳಿಸಿದೆ. ಯಾಕೆ ಅಂದರೆ ಅಮೆರಿಕದ ಅಧ್ಯಕ್ಷರು ಬಳಸುವ ಆ ಪ್ರಖ್ಯಾತ ಏರ್ಫೋರ್ಸ್ 1ಗೆ ಸಮನಾದ ಎಲ್ಲಾ ಸೌಲಭ್ಯಗಳು ಇಂದು ಭಾರತದ ಪ್ರಧಾನಿ ಬಳಿಯೂ ಇವೆ. ಇದು ಕೇವಲ ಒಂದು ವಾಹನ ಅಲ್ಲ, ಬದಲಿಗೆ ಆಕಾಶದಲ್ಲಿ ಹಾರುವ ಒಂದು ಅತ್ಯಾಧುನಿಕ ಸಣ್ಣ ನಗರ ಅಥವಾ ಒಂದು ಚಲಿಸುವ ಕೋಟೆ ಅಂತಾನೆ ಹೇಳಬಹುದು. ಈ ವಿಮಾನದ ಎಂಜಿನ್ ಶಕ್ತಿ ಮತ್ತು ವೇಗದ ಬಗ್ಗೆ ಕೇಳಿದರೆ ನಿಮಗೆ ಆಶ್ಚರ್ಯವಾಗುತ್ತೆ. ಗಂಟೆಗೆ 1,000 ಕಿಲೋಮೀಟರ್ ವೇಗದಲ್ಲಿ ಹಾರುವ ಈ ವಿಮಾನವು ಸತತವಾಗಿ 17 ಗಂಟೆಗಳ ಕಾಲ ಆಕಾಶದಲ್ಲಿ ನಿಲ್ಲದೆ ಹಾರಬಲ್ಲದು. ಅಂದರೆ ದೆಹಲಿಯಿಂದ ಹೊರಟರೆ ಅಮೆರಿಕದ ವಾಷಿಂಗ್ಟನ್ ತನಕ ಎಲ್ಲೂ ಇಂಧನ ತುಂಬಿಸಲು ಕೆಳಗೆ ಇಳಿಯುವ ಅಗತ್ಯವೇ ಇರುವುದಿಲ್ಲ. ಈ ಹಾರಾಟದ ಸಮಯದಲ್ಲಿ ಏನಾದರೂ ತುರ್ತು ಪರಿಸ್ಥಿತಿ ಎದುರಾದರೆ ಅಥವಾ ಯಾರಾದರೂ ಈ ವಿಮಾನವನ್ನು ಗುರಿಯಾಗಿಸಿ ದಾಳಿ ಮಾಡಲು ಬಂದರೆ ಇದನ್ನು ರಕ್ಷಿಸಲು ಒಂದು ಮಾಯಾ ಕವಚವಿದೆ. ಇದನ್ನು ಸೆಲ್ಫ್ ಪ್ರೊಟೆಕ್ಷನ್ ಸೂಟ್ಸ್ ಅಂತ ಕರೀತಾರೆ. ಶತ್ರುಗಳು ವಿಮಾನದ ಮೇಲೆ ಕ್ಷಿಪಣಿ ಎಸೆದರೆ ಈ ವಿಮಾನದಲ್ಲಿರುವ ಸೆನ್ಸರ್ಗಳು ಅದನ್ನ ಸೆಕೆಂಡ್ಗಳ ಮೊದಲೇ ಪತ್ತೆ ಹಚ್ಚುತ್ತವೆ ಮತ್ತು ಈ ಕ್ಷಿಪಣಿಯ ದಾರಿಯನ್ನು ತಪ್ಪಿಸಲು ಫ್ಲೇರ್ಸ್ ಅಥವಾ ಕೌಂಟರ್ ಮೆಷರ್ಗಳನ್ನು ಬಿಡುಗಡೆ ಮಾಡುತ್ತವೆ. ಇದು ಎಷ್ಟು ಸುರಕ್ಷಿತವೆಂದರೆ ಅಣುಬಾಂಬ್ ಸ್ಫೋಟವಾದಾಗ ಹೊರಹೊಮ್ಮುವ ವಿಕಿರಣಗಳನ್ನು ಸಹ ತಡೆದುಕೊಳ್ಳುವ ಶಕ್ತಿ ಈ ವಿಮಾನದ ಹೊರಮೈಗಿದೆ. ಶತ್ರುಗಳು ಆಕಾಶದಲ್ಲಿ ಮೋದಿ ಅವರ ವಿಮಾನವನ್ನು ಅಟ್ಯಾಕ್ ಮಾಡಲು ಯೋಚಿಸಿದ್ರೆ ಅದಕ್ಕೆ ತಕ್ಕ ಉತ್ತರ ನೀಡಲು ಇದರಲ್ಲಿ ಎಲೆಕ್ಟ್ರಾನಿಕ್ ವಾರ್ಫೇರ್ ಸಿಸ್ಟಮ್ ಇದೆ. ಈ ವ್ಯವಸ್ಥೆಯು ಶತ್ರುಗಳ ಇಡೀ ಸಂಪರ್ಕ ವ್ಯವಸ್ಥೆಯನ್ನೇ ಕ್ಷಣಾರ್ಧದಲ್ಲಿ ಜಾಮ್ ಮಾಡಿಬಿಡುತ್ತೆ. ಒಂದು ವೇಳೆ ಅತಿ ವೇಗದ ಮಿಸೈಲ್ ಬಂದರೂ ಈ ವಿಮಾನವು ತನ್ನ ದಿಕ್ಕನ್ನು ಅತ್ಯಂತ ಸುರಕ್ಷಿತವಾಗಿ ಬದಲಿಸುವ ಸಾಮರ್ಥ್ಯವನ್ನ ಹೊಂದಿದೆ. ವಿಮಾನದ ಒಳಗಿನ ಲೋಕವಂತೂ ಒಂದು ಅದ್ಭುತ ಜಗತ್ತು. ಪ್ರಧಾನಿಯವರಿಗೆ ವಿಶ್ರಾಂತಿ ಪಡೆಯಲು ಒಂದು ಅದ್ಭುತವಾದ ಬೆಡ್ರೂಮ್ ಇದೆ. ಇದು ಸ್ಟಾರ್ ಹೋಟೆಲ್ನ ಕೊಠಡಿಗಿಂತಲೂ ಚೆನ್ನಾಗಿದೆ. ಅದರ ಪಕ್ಕದಲ್ಲೇ ಸಣ್ಣ ವೈದ್ಯಕೀಯ ಕೊಠಡಿ ಇದ್ದು ತುರ್ತು ಸಂದರ್ಭದಲ್ಲಿ ಬೇಕಾಗುವ ಎಲ್ಲಾ ವೈದ್ಯಕೀಯ ಉಪಕರಣಗಳು ಮತ್ತು ತಜ್ಞ ವೈದ್ಯರು ಯಾವಾಗಲೂ ಅಲ್ಲಿ ಸಿದ್ಧರಾಗಿರ್ತಾರೆ. ಇದಕ್ಕಿಂತ ಮುಖ್ಯವಾಗಿ ವಿಮಾನದ ಮಧ್ಯಭಾಗದಲ್ಲಿ ಒಂದು ದೊಡ್ಡ ಕಾನ್ಫರೆನ್ಸ್ ರೂಮ್ ಇದೆ. ಇಲ್ಲಿ ಪ್ರಧಾನಿಯವರು ದೇಶದ ಪ್ರಮುಖ ಅಧಿಕಾರಿಗಳ ಜೊತೆ ಅಥವಾ ಇತರ ದೇಶದ ನಾಯಕರ ಜೊತೆ ರಹಸ್ಯ ಸಭೆಗಳನ್ನು ನಡೆಸಬಹುದು. ಈ ವಿಮಾನದಲ್ಲಿ ಬಳಸುವ ಇಂಟರ್ನೆಟ್ ಮತ್ತು ಫೋನ್ ಕನೆಕ್ಷನ್ ಜಗತ್ತಿನ ಯಾವುದೇ ಹ್ಯಾಕರ್ ಹ್ಯಾಕ್ ಮಾಡಲು ಅಸಾಧ್ಯ. ಯಾಕೆಂದರೆ ಇದು ಸಂಪೂರ್ಣವಾಗಿ ಎನ್ಕ್ರಿಪ್ಟ್ ಆಗಿರುತ್ತದೆ ಮತ್ತು ಉಪಗ್ರಹದ ಮೂಲಕ ಅತ್ಯಂತ ಸುರಕ್ಷಿತವಾದ ಲೈನ್ನಲ್ಲಿ ಕೆಲಸ ಮಾಡುತ್ತೆ. ಯುದ್ಧ ನಡೀತಾ ಇರುವಾಗಲೂ ಪ್ರಧಾನಿಯವರು ಇಲ್ಲಿ ಕುಳಿತು ಭಾರತದ ಸೇನೆಗೆ ಆರ್ಡರ್ ಕೊಡಬಹುದು. ಅಷ್ಟು ಶಕ್ತಿಶಾಲಿ ಸಂವಹನ ವ್ಯವಸ್ಥೆ ಇದರಲ್ಲಿದೆ. ಈ ವಿಮಾನವನ್ನು ಚಾಲನೆ ಮಾಡುವುದು ಸಾಮಾನ್ಯ ಪೈಲಟ್ಗಳಲ್ಲ. ಭಾರತೀಯ ವಾಯುಸೇನೆಯ ಅತಿ ಹೆಚ್ಚು ಅನುಭವ ಇರುವ ಗ್ರೂಪ್ ಕ್ಯಾಪ್ಟನ್ ಮಟ್ಟದ ಅಧಿಕಾರಿಗಳು ಮಾತ್ರ ಈ ವಿಮಾನವನ್ನ ಹಾರಿಸ್ತಾರೆ. ಸಾಮಾನ್ಯವಾಗಿ ಈ ವಿಮಾನದಲ್ಲಿ 2 ಪೈಲಟ್ಗಳ ಬದಲಾಗಿ 4-5 ಪೈಲಟ್ಗಳ ತಂಡ ಇರುತ್ತೆ. ಇದರಿಂದ ಹಾರಾಟದ ಮಧ್ಯೆ ಯಾರಿಗಾದ್ರೂ ಸುಸ್ತಾದ್ರೆ ಅಥವಾ ವಿಶ್ರಾಂತಿ ಬೇಕಿದ್ರೆ ಮತ್ತೊಬ್ಬರು ತಕ್ಷಣ ಅಧಿಕಾರವನ್ನ ವಹಿಸಿಕೊಳ್ತಾರೆ. ವಿಮಾನದ ನಿರ್ವಹಣೆಗಾಗಿ ಒಂದು ದೊಡ್ಡ ತಾಂತ್ರಿಕ ತಂಡ ಮತ್ತು ಪ್ರಧಾನಿಯವರ ರಕ್ಷಣೆಗಾಗಿ ಎಸ್ಪಿಜಿ ಕಮಾಂಡೋಗಳ ಪಡೆ ಯಾವಾಗಲೂ ವಿಮಾನದಲ್ಲಿರುತ್ತೆ. ಈ ವಿಮಾನದಲ್ಲಿ ಸುಮಾರು 70 ಜನರಿಗೂ ಹೆಚ್ಚು ಜನ ಆರಾಮವಾಗಿ ಪ್ರಯಾಣಿಸಬಹುದು. ಇಲ್ಲಿ ಆಹಾರದ ವ್ಯವಸ್ಥೆಯು ಅಷ್ಟೇ ವಿಭಿನ್ನವಾಗಿರುತ್ತೆ.
ಪ್ರಧಾನಿಯವರ ಇಷ್ಟದ ಖಾದ್ಯಗಳಿಂದ ಹಿಡಿದು ಪೌಷ್ಟಿಕಾಂಶಯುಕ್ತ ಆಹಾರದವರೆಗೆ ಎಲ್ಲವೂ ಇಲ್ಲಿ ಲಭ್ಯವಿರುತ್ತೆ. ವಿಶೇಷ ಏನಪ್ಪಾ ಅಂತಂದ್ರೆ ಇಲ್ಲಿನ ಕಿಚನ್ ಕೂಡ ಅತ್ಯಾಧುನಿಕ ತಂತ್ರಜ್ಞಾನದಿಂದ ಕೂಡಿದೆ. ಬಹಳ ಜನರಿಗೆ ಈ ವಿಮಾನದ ಬಗ್ಗೆ ಒಂದು ಕುತೂಹಲವಿರುತ್ತೆ. ಅದೇನು ಅಂತಂದ್ರೆ ವಿಮಾನ ಎಷ್ಟು ಸಾವಿರ ಕಿಲೋಮೀಟರ್ ಚಲಿಸಿದೆ ಅಂತ. ಈ ವಿಮಾನಗಳು 2020ರಲ್ಲಿ ಸೇವೆಗೆ ಬಂದಾಗಿನಿಂದ ಪ್ರಧಾನಿಯವರ ಹಲವು ವಿದೇಶಿ ಪ್ರವಾಸಗಳಿಗೆ ಸಾಕ್ಷಿಯಾಗಿದೆ. ಲಕ್ಷಾಂತರ ಕಿಲೋಮೀಟರ್ ಹಾರಾಟವನ್ನ ನಡೆಸಿದ್ರು. ಪ್ರತಿ ಹಾರಾಟದ ನಂತರವೂ ವಿಮಾನದ ಪ್ರತಿ ಭಾಗವನ್ನ ವಾಯುಸೇನೆಯ ಇಂಜಿನಿಯರ್ಗಳು ಕೂಲಂಕುಷವಾಗಿ ಪರೀಕ್ಷೆ ಮಾಡ್ತಾರೆ. ಇದುವರೆಗೆ ಈ ವಿಮಾನ ಯಾವುದೇ ರೀತಿಯ ತಾಂತ್ರಿಕ ದೋಷ ಅಥವಾ ತೊಂದರೆಗೆ ಸಿಲುಕಿಲ್ಲ. ಅದುವೇ ಭಾರತದ ನಿರ್ವಹಣಾ ಶಕ್ತಿ. ವಿಮಾನವು ಲ್ಯಾಂಡ್ ಆಗುವಾಗ ಅಥವಾ ಟೇಕ್ ಆಫ್ ಆಗುವಾಗ ಅದಕ್ಕೆ ವಿಶೇಷ ರಕ್ಷಣಾ ಪಡೆಗಳ ಕಾವಲಿರುತ್ತೆ. ವಿಮಾನ ನಿಲ್ದಾಣದಲ್ಲಿ ಈ ವಿಮಾನ ಇಳಿಯುವ ಮುನ್ನವೇ ಇಡೀ ರನ್ವೇಯನ್ನ ತಪಾಸಣೆ ಮಾಡಲಾಗುತ್ತೆ. ಈ ಬೋಯಿಂಗ್ನ 777ನ ರೇಡಾರ್ ವ್ಯವಸ್ಥೆ ಎಷ್ಟು ಶಕ್ತಿಶಾಲಿ ಎಂದರೆ 100 ಕಿಲೋಮೀಟರ್ ದೂರದಲ್ಲಿ ಬರುವ ಸಣ್ಣ ಹಕ್ಕಿಯನ್ನು ಕೂಡ ಇದು ಗುರುತಿಸಬಲ್ಲದು. ಕೊನೆಯದಾಗಿ ಹೇಳಬೇಕು ಅಂತಂದ್ರೆ ಈ ವಿಮಾನಕ್ಕೆ ಖರ್ಚು ಮಾಡಲಾದ ಹಣ ಕೇವಲ ಒಂದು ಸೌಕರ್ಯಕ್ಕಾಗಿ ಅಲ್ಲ, ಅದು ದೇಶದ ಗೌರವ ಮತ್ತು ಭದ್ರತೆಯ ಹೂಡಿಕೆ. ಇದರ 5 ವರ್ಷಗಳ ಇತಿಹಾಸದಲ್ಲಿ ಇದು ಭಾರತದ ಹೆಮ್ಮೆಯ ಸಂಕೇತವಾಗಿ ಹೊರಹೊಮ್ಮಿದೆ. ಪ್ರಧಾನಿಯವರು ವಿಮಾನದಿಂದ ಕೆಳಗಿಳಿಯುವ ಆ ಒಂದು ದೃಶ್ಯವೇ ಸಾಕು ಭಾರತದ ಶಕ್ತಿ ಎಷ್ಟಿದೆ ಅಂತ ಜಗತ್ತಿಗೆ ಸಾರಲು. ಇಂತಹ ಅದ್ಭುತ ವಿಮಾನವನ್ನು ಹೊಂದಿರುವ ದೇಶಗಳ ಪಟ್ಟಿಯಲ್ಲಿ ಭಾರತ ಈಗ ಮುಂಚೂಣಿಯಲ್ಲಿದೆ. ಇದು ಕೇವಲ ಪ್ರಧಾನಿಯವರ ಸಂಚಾರಕ್ಕಾಗಿ ಮಾತ್ರವಲ್ಲ, ಬದಲಿಗೆ ರಾಷ್ಟ್ರಪತಿಗಳು ಮತ್ತು ಉಪರಾಷ್ಟ್ರಪತಿಗಳು ವಿದೇಶಕ್ಕೆ ಹೋದಾಗಲೂ ಭಾರತದ ಘನತೆಯನ್ನು ಎತ್ತಿ ಹಿಡಿಯುವ ಹಾರುವ ಅರಮನೆಯಾಗಿದೆ. ಗೆಳೆಯರೇ, ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ.